ಎಲ್ಲರೂ ಲಾಗ್ನ ಸ್ಟಾರ್ಟಿಂಗ್ ಡೇಯಿಂದ ಅಂದರೆ ಮಾರ್ನಿಂಗಿಂದ ಶುರು ಮಾಡಿದ್ರೆ ನೈಟಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ನಾನು ಸಿಕ್ಕಾಪಟ್ಟೆ ಬಿಸಿ ಇದೆ, ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ, ತುಂಬ ಕೆಲಸಗಳಿತ್ತಲ್ವ. ಸೊ ಈಗ ಫ್ರೀ ಮಾಡಿಕೊಂಡು ನಿಮ್ಗಳಿಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಗೃಹಪ್ರವೇಶ ಸೆಕೆಂಡ್ ದಿನ ಬನ್ನಿ ಇವತ್ತು ತೋರಿಸಿ ನಮ್ಮ ಪೂಜೆ ಹೇಗೆ ಆಗ್ತಿದೆ ಅಂತ. ಇವತ್ತು ಹಾಲ್ ಕೂಡ ಮುಗಿಸಿದ್ದೀವಿ. ಸೊ ಬನ್ನಿ ತೋರಿಸಿ ನಮ್ಮ ಪ್ರವೇಶ. ನಮಗೆ ಗೃಹಪ್ರವೇಶ ಮುಹೂರ್ತ ಬಂದು 6 ಗಂಟೆಗೆ ಕೊಟ್ಟಿದ್ರು. 6 ಗಂಟೆಗೆ ಪೂಜೆ ಎಲ್ಲ ಶುರು ಆಗುತ್ತೆ ಅಂತ. ಸೊ ಹಾಗಾಗಿ ನಾವು ಮಾರ್ನಿಂಗ್ಗೆ ಎದ್ದೊಳ್ಬೇಕಾಗಿತ್ತು. ನಾವು ಮೇ ಬಿ ನಿದ್ರೆನೇ ಮಾಡಿಲ್ಲ ಅನ್ಸುತ್ತೆ. ಮ್ಯಾಕ್ಸಿಮಮ್ 1 hour 2 hour ಅಷ್ಟೇ ಅನ್ಸುತ್ತೆ. ಸೊ 5 ಗಂಟೆ ಒಳಗಡೆ ನಾವು ಗಂಗೆ ಪೂಜೆ ಕೂಡ ಮಾಡಿ ಮುಗಿಸ್ಬಿಟ್ಟಿದ್ವಿ. ನಾವು ಕಂಪ್ಲೀಟ್ ಪೂಜೆ ವ್ಯವಸ್ಥೆ ಎಲ್ಲ ಪೂಜಾರಿಗೆ ವಹಿಸ್ಬಿಟ್ಟಿದ್ವಿ. ಅವರೇ ಪೂಜೆ ಸಾಮಾನು ಅಲಂಕಾರ ಎಲ್ಲಾ ತರ ಪೂಜೆ ಮಾಡ್ಕೊಡ್ಬೇಕು ಅನ್ಕೊಂಡು. ಸೊ ಅವರು ಕೂಡ ಕರೆಕ್ಟ್ ಟೈಮ್ಗೆ ಬಂದಿದ್ರು. ಅಷ್ಟರಲ್ಲಿ ನಾವು ಹಸು ಮತ್ತೆ ಕರುನ ಕರ್ಕೊಂಡ್ ಬಂದಿದ್ವಿ ಮನೆ ತುಂಬಸಕ್ಕೆ. ಸೊ ಪೂಜೆ ಎಲ್ಲ ಶುರು ಮಾಡಿದ್ವಿ. स्वाहारङ्गगणसदृशं मेघवर्णं शुभाङ्गं लक्ष्मीकान्तं कमलनयनं योगिर्ध्यानगम्यं वन्दे विष्णुं भवभयहरं सर्वभूतैकरातं सुलग्ना सावधाना सुमुहूर्ता सावधाना श्रीलक्ष्मीनारायण ध्यान सावधाना या कुन्दे दुःखारहारधवणा या शुभ्रवस्त्रान्विता या वीणाभरणण्डमण्डितकरा या श्वेतपद्मासना या सुमुहूर्ता सावधाना श्रीलक्ष्मीनारायण ध्यान सावधाना ಪ್ರಾರ್ಥನೆ ಮಾಡಿಕೊಂಡು ಜೋರಾಗಿ ಹೊತ್ತು ಬಲಗಾಲಿಟ್ಟು ಒಳಗಡೆ ಹಸುಶ್ರೇಷ್ಠ ಬರಲು ಅದೇ ತಮ್ಮ ಮುಂದರೆ ರಾಜತಾ ಸಂಕೃಷ್ಟಂ ಬಂದೇ ಸರ್ವಲೋಕೈಕನಾಥಂ ಓಂ ಮಹಾಲಕ್ಷ್ಮೀ ನಮಃ ಆರಂಭ ಮಹಾಲಕ್ಷ್ಮೀ ನಮಃ ಮುಹೂರ್ತ ಈ ಕಡೆ ಬಂದ್ವಿ ಆರಂಭಕಾಲ ಮುಹೂರ್ತ ಶುಭಮುಹೂರ್ತ ಎಲ್ಲ ಒಳಗಡೆ ಬಂದೆ ಅಮ್ಮ ಎಲ್ಲರೂ ದೇವರ ಮುಂದೆ ದೇವ್ರ ಫೋಟೋ ಅಣ್ಣ ಇದೆ ಅಣ್ಣ ಬನ್ನಿ ಅಣ್ಣ ಫೋಟೋ ಬರಲಿ ಎಲ್ಲ ಒಳಗೆ ಬರಲಿ. ಅಲ್ಲಿ ಮನೆ ಬೆಲ್ಲ ಹಚ್ಚಿ అంటే గుడి కాస ఎట్టుకుంటారు కాంపూర్ ಫೋಟೋ ಇಟ್ಟು ಫಸ್ಟ್ ಈ ಫೋಟೋ ಇಟ್ಟು ಕೆಳಗಡೆ ಸಾಲಾಗಿ ತಲುಸೋ ಗಂಗೆ ಹಾಕಿ ತೋರಿಸೋದಲ್ಲಿ ಫೋಟೋ ಫೋಟೋ ಇಡಿ ಫೋಟೋ ನಾವು ಅವತ್ತೆಲ್ಲ ನಿದ್ರೆನೇ ಮಾಡಿಲ್ಲ ಅನ್ಕೊಳ್ಳಿ. ಸೊ 12 ಗಂಟೆಗೆ 1 ಗಂಟೆಗೆ ಮಲಗಿ ಮತ್ತೆ 3 ಗಂಟೆಗೆ ಎದ್ಬಿಟ್ಟಿದ್ವಿ. ಸೊ ಬೇಗನೆ ಎದ್ದು ರೆಡಿ ಆಗೋಣ ಅನ್ಕೊಂಡ್ವಿ. ಸೊ ನಾವು ಮೇಕ್ ಓವರ್ಗೆ ಹೇಳಿದ್ರಿಂದ ನಮಗೆ ಟೆನ್ಷನ್ ಇರಲಿಲ್ಲ. ಸೊ ಅವ್ರು ಮೇಕಪ್ ಮಾಡ್ತಾರೆ ಅಂತ ಒಂದು ಕಾನ್ಫಿಡೆಂಟ್ ಇತ್ತು. ಸೊ ಬೆಳಗ್ಗೆನೆ ಇದ್ದಿದ್ವಲ್ಲ, ಬೆಳಗ್ಗೆನೆ 6 ಗಂಟೆಗೆಲ್ಲ ಈ ಪೂಜೆ ಆಗೋಗಿತ್ತು. ಅದಾದಮೇಲೆ ನಮಗೆ 9 ಗಂಟೆ ಆದಮೇಲೆ ಸತ್ಯನಾರಾಯಣ ಪೂಜೆ ಇತ್ತು. ಅದಾದ್ಮೇಲೆ ನಾವು ನಮ್ಮ ಮನೆ ದೇವ್ರನ್ನ ಮನೆ ತುಂಬಿಸ್ಕೊತಾ ಇದ್ವಿ. ಚೌಕಟ್ಟಿಗೆ ಪೂಜೆ ಮಾಡಿ ಆಮೇಲೆ ನಮ್ಮ ಮನೆ ದೇವ್ರಿಗೆ ಮನೆ ತುಂಬಿಸ್ಕೊತಾ ಇದ್ವಿ. ನೋಡೋವರೆಗೂ ಬೆಳಗ್ಗೆ ಹಾಗೆ ಹೋಯ್ತು. ಇಷ್ಟು ದಿನ ಗೃಹಪ್ರವೇಶ ಆ ತರ ಮಾಡ್ಬೇಕು ಈ ತರ ಮಾಡ್ಬೇಕಂತ ಡೈಲಿ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ವಿ. ಈಗ ನೋಡಿದ್ರೆ ಗೃಹಪ್ರವೇಶ ಆ ದಿನ ಬಂದೇ ಬಿಡ್ತು. ಸೊ ಪೂಜೆ ಎಲ್ಲ ಆದ್ಮೇಲೆ ಹಾಲು ಉಗ್ಸಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಈಗ ನಾಲ್ಕು ಸೇರು ಅರಿಶಿನ ಮಧ್ಯದಲ್ಲಿ ಅರಿಶಿನ ಹೋಗ್ಬೇಕು. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕುಂಕುಮಂ ಕಾಂತಿದಂ ದಿವ್ಯಂ ಸೂಚಕಂ ಬಾಲಪುಷ್ಪಂ ಪುಷ್ಪೈಃ ಪೂಜಯಾಮಿ. ಓಂ ಪ್ರಶಾಂತಂ ತುಗ್ಗುರೋ ವೇದಂ ಸುಗಂಧಂ ಸುಮನೋಹರಂ ಕಪಿಲಾ ಸತಸಂಯುಕ್ತಂ ರೂಪೋದಂ
ನಿರ್ಮಲಕ್ಷ್ಮೀಶ್ಚ ಪ್ರಸನ್ನ ಭವ ಸರ್ವದಾ. ಕ್ಷೀರಮಹಾಲಕ್ಷ್ಮಿ ಕ್ಷೀರಮಹಾಲಕ್ಷ್ಮಿ ಎಲ್ಲರೂ ಹಾಕಿ. ಆರಂಭಕಾಲ ಮುಹೂರ್ತಸ್ಸು ಮುಹೂರ್ತೋ ಸ್ವೇದ್ಯನ ಗೃಹ್ಣಂತು ಸುಮುಹೂರ್ತೋ ಅಸ್ತು ಸುಪ್ರತಿಷ್ಠಿತಮಸ್ತು. ನಮ್ಮ ಪೂಜೆ ಎಲ್ಲ ಅರೌಂಡ್ 7 o'clock ಎಲ್ಲ ಮುಗ್ದೋಯ್ತು. ಅದಾದ್ಮೇಲೆ ನಮ್ಗೆ ರೆಡಿ ಆಗೋಕೆ ತುಂಬಾ ಟೈಮ್ ಸಿಕ್ತು. ಸೊ ನಾನು ಹೇಳಿದ್ನಲ್ಲ, ನಮ್ಮ ಮೇಕ್ ಓವರ್ ಮತ್ತೆ ನಂದು ಮತ್ತೆ ಅರ್ಷಿತದು ಮೇಕ್ ಓವರ್ ಮಾಡಿದ್ದು ಸಾಧ್ಯ ಮೇಕ್ ಓವರ್. ಸೊ ನನ್ನ ಪ್ರೀವಿಯಸ್ ಲಾಗಲ್ಲಿ ಆಲ್ರೆಡಿ ನಿಮಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ನಿಮಗೆ ಮತ್ತೆ ಡೀಟೇಲ್ಸ್ನ ಸ್ಕ್ರೀನ್ ಮೇಲೆ ಶೇರ್ ಮಾಡಿದ್ದೀನಿ. ಸೊ ನೀವು ಕೂಡ ಕಾಲ್ ಮಾಡಿ ಬುಕ್ ಮಾಡ್ಕೋಬಹುದು. ಸೊ ನಮಗೆ ಮೇಕ್ ಓವರ್ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅದಾದ್ಮೇಲೆ ವಂಶಿಗೆ ರೆಡಿ ಮಾಡಬೇಕಾಗಿತ್ತು. ನನ್ನ ಲಾಗಲ್ಲಿ ನೋಡಿದ್ರೆ ಅನ್ಸುತ್ತೆ, ನಾನು ವಂಶಿಗೆ ಹೊಸ ಡ್ರೆಸ್ ಶಾಪಿಂಗ್ ಮಾಡಿದ್ದೆ. ಅದನ್ನ ಬೇಡ ಅಂತ ಹಠ ಮಾಡ್ತಾ ಇದ್ಲು, ನೈಟ್ ಡ್ರೆಸ್ ಹಾಕೋತೀನಿ ಅನ್ಕೊಂಡು. ಸೊ ಹೋಗಿ ಸಮಾಧಾನ ಮಾಡಿ ಆಮೇಲೆ ಹಾಕೋಣ ಅಂತ ಅನ್ಕೊಂಡ್ವಿ. ಅಷ್ಟರಲ್ಲಿ ಟೈಮ್ ಆಗಿತ್ತು, ಸತ್ಯನ ಪೂಜೆ ಶುರು ಕೂಡ ಆಗಿತ್ತು. ತಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು. ಸಹನಾ ಭವತು ಸಹನೌ ಭುನಕ್ತು ಸಹ ವೀರಪ್ಪಯಾಮಿ. ರಕ್ಷಾನ್ ಧಾರಯಾಮಿ. ಇಂದಿರಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ. ಯಾರಾದ್ರೊಬ್ಬರು ಬಂದ್ಬಿಡಿ, ಎಲ್ರಿಗೂ ಕೊಡಿ. ಲಕ್ಷ್ಮೀ ವೆಂಕಟೇಶ್ವರ ಪಾದಕ್ಕೆ ಗೋವಿಂದ ಗೋವಿಂದ. ಸವಿತಾ ಧರಾತ್ತಾತ್ ಸವಿತಾನಸ್ಸವತು ಸರ್ವತಾದಿಂ ಸವಿತಾನ್ನೋ ರಾಸತಾಂ ದೀರ್ಘಮಾಯುಃ. ನಭೋ ನಭೋ ಭವತಿ ಜಾಯಮಾನೋನ್ಹಾ ಕೇತುರ್ಷಸಾ ಮೇತ್ಯಗ್ರಂ ಭಾಗಂ ದೇವೇಭ್ಯೋ ವಿದಧಾತ್ಯಾಜನ್ ಪ್ರಚಂದ್ರಮಾ ಸ್ಥಿರತಿ ದೀರ್ಘಮಾಯುಃ. ದುರ್ಮಹೇ ಸमे कामान् कामकामाय मह्यं. कामेश्वरो वै श्रवणो दधातु. कुबेराय वै श्रवणाय महाराजाय नमः. यो मे नादो स्मरः प्रोक्तो वेदान्तेन प्रतिष्ठितः. तस्य प्रकृतित्वा क्षमस्व सत्यनारायण निरञ्जनाय विद्महे निराभासाय धीमहि तन्नो श्रीनिवास. वरलक्ष्मी च प्रसन्ना भव सर्वदा. महादेव्यै च विद्महे. ಅವ್ರು ಕೂತು ನಮಸ್ಕಾರ ಮಾಡಿಕೊಡಿ. ಕೊಡಿ, ಅವ್ರ ಅಕ್ಷತೆ ಕೊಡಿ, ನಮಸ್ಕಾರ ಮಾಡಿಕೊಡಿ. ಸೊ ನಮ್ಮ ಅಕ್ಕ ನೋಡಿ ನಿಮಗೆಲ್ಲ ಪ್ರಸಾದ ತೋರಿಸಿ ಹೊಟ್ಟೆ ಉರಿಸ್ತಾ ಇದ್ದಾಳೆ. ಪ್ರಸಾದ ಅಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ. ಅದರಲ್ಲೂ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನಾವು ಕರೆದವರೆಲ್ಲ ತುಂಬ ಜನ ಬಂದಿದ್ರು. ಆಲ್ಮೋಸ್ಟು ನಮ್ಮ ಅಕ್ಕ, ಬಾವ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಬಂದಿದ್ರು. ನಂಗಂತೂ ತುಂಬಾ ಖುಷಿ ಆಯಿತು. ಮತ್ತು ನಮ್ಮ ಹಸ್ಬೆಂಡ್ ಸೈಡ್ ಎಲ್ಲ ಗೆಸ್ಟ್ಗಳು ಕೂಡ ಬಂದಿದ್ರು. ಸೊ ಪೂಜೆ ಎಲ್ಲ ಆಯಿತು. ಈಗ ಎಲ್ಲರೂ ಗಿಫ್ಟ್ ಮಾಡ್ತಾ ಇದ್ರು. ಸೊ ನಮ್ಮ ಅಮ್ಮ, ಚಿಕ್ಕಮ್ಮ ಅವರೆಲ್ಲ ಗಿಫ್ಟ್ ಮಾಡ್ತಾ ಇದ್ರು.
ತುಂಬ ಜನ ಕೇಳ್ತಾ ಇದ್ರಿ ಮನೆಗೆ ಏನಂತ ಹೆಸರಿಟ್ಟಿದ್ದೀರಾ ಅಂತ. ಸೊ ನಾವು ಇನ್ವಿಟೇಷನ್ ಕೂಡ ಪ್ರಿಂಟ್ ಹಾಕ್ಸಿದ್ವಿ. ಸ್ವಲ್ಪ ಜನ ಗೊತ್ತು, ಸ್ವಲ್ಪ ಜನ ಮರ್ತೋಗಿರ್ತಾರೆ. ಸ್ವಲ್ಪ ಜನ ಗೃಹಪ್ರವೇಶಕ್ಕೆ ಬಂದಿರ್ತಾರೆ, ಬಟ್ ಮನೆ ಹೆಸರು ಏನು ಅಂತ ಕೇಳೋದು ಕೂಡ ಮರ್ತೋಗಿರ್ತಾರೆ. ಸೊ ಎಲ್ರಿಗೂ ಇವತ್ತು ನಾನು ಹೇಳ್ತಾ ಇದ್ದೆ, ನಮ್ಮ ಮನೆಯ ಹೆಸರು ರಾಮ್ ನಿವಾಸ್ ಅಂತ. ಸೊ ನಾವು ಇದು ಹೆಸರಿಡಕ್ಕೆ 2 ಕಾರಣ. ಒಂದು, ರಾಮ ನಿಲಯ, ನಮ್ಮ ಶ್ರೀರಾಮ ನಿಲಯ ಆಗಿರ್ಲಿ ಅನ್ನೋದೊಂದು ಆಸೆ. ಇನ್ನೊಂದು, ನಮ್ಮ ಮಾವ ಹೆಸರು ರಾಮ್ ಸಿಂಗ್ ಅಂತ. ಸೊ ಅವ್ರಿಗೋಸ್ಕರ ಅವ್ರ ನೇಮ್ ಇಟ್ಟಂಗೂ ಆಗತ್ತೆ ಅಂತ ರಾಮ್ ನಿವಾಸ್ ಅಂತ ಇಟ್ಟಿದೀವಿ. ನಾನು ಹೇಳಿದ್ನಲ್ಲ, ನಮ್ಮ ಅಕ್ಕ, ಬಾವ, ಮಾವ ಅವರೆಲ್ಲ ಬಂದಿದ್ರು ಅಂತ. ಪಾಪ ಅವ್ರು ತುಂಬಾ ಅವತ್ತಿಂದ ಹೇಳ್ತಾನೆ ಇದ್ರು ನಮ್ ಜೊತೆ ಗ್ರೂಪ್ ಫೋಟೋ ತಗೋ ಅಂತ. ಸೊ ನಂಗೆ ಟೈಮೇ ಆಗ್ತಾ ಇರ್ಲಿಲ್ಲ. ಬಂದವ್ರ ಜೊತೆ ನಿಂತ್ಕೋತಾ ಇದ್ದೆ, ಮತ್ತೇನಾದ್ರು ಕೆಲಸ ಬರ್ತಿತ್ತು, ಇಲ್ಲ ಗೆಸ್ಟ್ಗಳು ಯಾರಾದ್ರೂ ಬರ್ತಿದ್ರು, ಆ ತರನೇ ಆಗ್ಬಿಡ್ತಾ ಇತ್ತು. ಕೊನೆಗೂ ಮೇ ಬಿ ಅವ್ರ ಜೊತೆ ಗ್ರೂಪ್ ಫೋಟೋ ತಗೊಂಡೇ ಇಲ್ಲ ಅನ್ಸುತ್ತೆ, ಎಲ್ಲೋ 1-2 ತಗೊಂಡಿದ್ದೀನಿ ಅಷ್ಟೇ. ಸೊ ಆಕ್ಚುಲಿ ಈ ತರಾನೇ ಆಗ್ಬಿಡುತ್ತೆ. ನಾವು ಎಷ್ಟು ಚೆನ್ನಾಗಿ ಕಾಣ್ಬೇಕು ಅನ್ಕೊಂಡು ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡಿರ್ತೀವಿ, ಈ ತರ ರೆಡಿ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಿ. ಬಟ್ ಆ ಗಲಾಟೆಯಲ್ಲಿ ನಾವು ಅದಕ್ಕೆಲ್ಲ ಫೋಕಸ್ ಮಾಡಕ್ ಆಗಲ್ಲ. ಸೊ ಅದ್ರಲ್ಲೂ ನನಗೆ ಈ ವಿಡಿಯೋಗ್ರಾಫ್ ಎಲ್ಲ ಮಾಡ್ಕೊಟ್ಟಿದ್ದು GN ಕ್ರಿಯೇಷನ್ ಇಂದ ಗಗನ್ ಅಂತ. ಸೊ ಅವರು ನನಗೆ ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡ್ಕೊಟ್ಟಿದ್ದು, ಮೀನ್ಸ್ ವಿಡಿಯೋಗ್ರಫಿ ಮಾಡ್ಕೊಟ್ಟಿದ್ದು. ಸೊ ನನಗೆ ಗೊತ್ತಿತ್ತು ಈ ತರ ಫುಲ್ ಗಡಿಬಿಡಿಲಿ ನಮಗೋಸ್ಕರ ನಾವು ಟೈಮ್ ತಗೊಳಕ್ ಆಗಲ್ಲ, ಅಂದ್ರೆ ನಾವೇ ಮೇಕಪ್ ಮಾಡ್ಕೊಳಕ್ ಆಗಲ್ಲ, ನಾವೇ ವಿಡಿಯೋ ನನ್ನ ಲಾಗ್ಸ್ ಎಲ್ಲ ಮಾಡಕ್ ಆಗಲ್ಲ ಅಂತ. ಸೊ ನಾನು ಮೇಕ್ ಓವರ್ನ ಸಾಧ್ಯ ಮೇಕ್ ಓವರ್ ಕೊಟ್ಟಿದ್ದೆ, ಮತ್ತೆ ನನ್ನ ವಿಡಿಯೋಗ್ರಫಿ ಮತ್ತೆ ನನ್ನ ಲಾಗ್ಸ್ ಎಲ್ಲ ಮಾಡಕ್ಕೆ GN ಕ್ರಿಯೇಷನ್ ಅವ್ರಿಗೆ ಕೊಟ್ಟಿದ್ದೆ. ಸೊ ಇಬ್ರು ಕೂಡ ಅವರ ಎಫರ್ಟ್ ಹಾಕಿ ನಮ್ಗೆ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಮೀಟ್ ಮೈ ಫ್ಯಾಮಿಲಿ. ನಮ್ಮ ಅತ್ತೆ ಕೂಡ ಬಂದಿದ್ರು, ಅಂದ್ರೆ ನಮ್ಮ ಡ್ಯಾಡಿ ಅವರ ಅಕ್ಕ. ಸೊ ಅವ್ರು ಬಂದಿದ್ದು ಕೂಡ ನಂಗೆ ತುಂಬಾನೇ ಖುಷಿ ಆಯ್ತು. ಸೊ ನಾವು ಅವರೆಲ್ಲ ಅವ್ರ ಮುಂದೆ ಚಿಕ್ಕ ಮಕ್ಕಳಾಗಿ ಬೆಳೆದಿದ್ದು, ಈಗ ನಾವೇ ದೊಡ್ಡವರಾಗಿ ಒಂದ್ ಮನೆ ಕಟ್ಟಿ ಅವರು ಗೆಸ್ಟ್ ಆಗಿ ಬಂದಿದ್ದಾರಲ್ಲ, ನಮ್ಗೆ ತುಂಬಾನೇ ಖುಷಿ ಆಗತ್ತೆ. ಸೊ ಫಂಕ್ಷನ್ ಎಲ್ಲ ಆದ್ಮೇಲೆ ಊಟ ಕೂಡ ಶುರು ಆಯ್ತು. ಊಟ ಕೂಡ ಅಂದ್ರೆ ಅಡ್ಗೆ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಸೊ ನನ್ನ ಮದ್ವೆಲ್ ಮಾಡಿದ್ರಲ್ಲ ಅವರೇ ಕೂಡ ಮಾಡಿದ್ದು. ಇದೇನಪ್ಪ ಇವರೇ ಹೇಳ್ಕೊತಾ ಇದ್ರೆ ಊಟ ಚೆನ್ನಾಗಿತ್ತು ಅಂತ ಹೇಳ್ಕೊತಿದ್ದೀರಾ, ಆ ತರ ಏನಿಲ್ಲ. ತುಂಬಾ ಬಂದವರೆಲ್ಲ ತುಂಬಾ ಜನ ಅದೇ ರಿವ್ಯೂ ಕೊಟ್ಟಿದ್ದಾರೆ. ಸೊ ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ನಮ್ಮ ಪ್ರೀವಿಯಸ್ ಲಾಗಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಕೂಡ ನಿಮ್ಮ ಮದ್ವೆ ಕ್ಯಾಂಟರಿಂಗ್ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಆರ್ಡರ್ ಕೂಡ ಕೊಡ್ಬೋದು. ನಾನು ಚಿಕ್ಕಪೇಟೆ ಲಾಗಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ನಾನು ಎಲ್ಲಿ ರಿಟರ್ನ್ ಗಿಫ್ಟ್ ತಗೊಂಡಿದ್ದೀನಿ ಅನ್ಕೊಂಡು. ಸೊ ನಾನು ಆರ್ಡರ್ ಮಾಡಿ ಬಂದಿದ್ದು ಡೈರೆಕ್ಟ್ ಅವರು ನಮ್ಮ ಮನೆ ಅಡ್ರೆಸ್ಗೆ ಎಲ್ಲ ಪಾರ್ಸಲ್ನ ಕೊಟ್ಟು ಕಳ್ಸಿದ್ರು. ಸೊ ಈಗ ಬಂದಿರೋ ಗೆಸ್ಟಿಗೆಲ್ಲ ರಿಟರ್ನ್ ಗಿಫ್ಟ್ನ ಹಂಚುತ್ತಾ ಇದ್ವಿ, ನಾನು ಮತ್ತೆ ನಮ್ಮ ಅತ್ತಿಗೆ. ಹಾಯ್ ಗೈಸ್, ಸೊ ಇವ್ರು ಯಾರು ಅಂತ ಗೊತ್ತಿಲ್ಲ, ಯಾಕೆಂದರೆ ಜಾಸ್ತಿ ವಾಯ್ಸ್ ಓವರಲ್ಲಿ ಯೂಟ್ಯೂಬಲ್ಲಿ ನೋಡಿರ್ತೀರ. ಸೊ ಇವ್ರದ್ದು ಮಾಯಲೋಕ ಅಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಅದಕ್ಕಿಂತ ಮುಖ್ಯವಾಗಿ ಇವ್ರು ನನ್ನ ಬೆಸ್ಟಿ. ಸೊ ನಂದು ಇವಳ್ದು ಆಲ್ಮೋಸ್ಟ್ ಚೈಲ್ಡ್ಹುಡ್ಡಿಂದ ಫ್ರೆಂಡ್ಶಿಪ್. ಲೈಕ್ ನಾವಿಬ್ಬರು ಬೇಬಿ ಸಿಟಿಂಗ್ ಹೋಗ್ತೀವಿ, ಬಟ್ ಬೇಬಿ ಸಿಟಿಗೆ ಹೋಗೋಕೆ ಗೊತ್ತಿರಲಿಲ್ಲ ನಾನು ಅವಳು. ನಾವು ಆಲ್ಮೋಸ್ಟ್ ಒಂದು LKG UKG ಇಂದ ಫ್ರೆಂಡ್ಸು. ಸೊ ಇವತ್ತು ನನ್ನ ಗೃಹಪ್ರವೇಶಕ್ಕೆ ಬಂದಿರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಖುಷಿ ಆಗ್ತದೆ ನನಗೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣ್ತಿದ್ದೆ ಕೂಡ ಇವತ್ತು. ಬಟ್ ತುಂಬ ಸ್ವೆಟ್ ಆಗ್ತಾ ಇದ್ದೇನೆ. ಬಿಸಿಲಿದ್ದೆಲ್ಲ ಅದಕ್ಕೋಸ್ಕರ. ಸೊ ಊಟ ಮಾಡಿ. ಬಾಯ್ ಬಾಯ್.
ನಾನು ವಂಶಿಗೆ ಮತ್ತೆ ಆಶಿಕಾಗೆ ಇಬ್ರಿಗೂ ಇಷ್ಟಪಟ್ಟು ಗೌನ್ ತಗೊಂಡಿದ್ದೆ, ನಿಮ್ಗೆ ತೋರಿಸಿದ್ದೆ ಅನ್ಸುತ್ತೆ. ನಾನು ಲೆಹಂಗಾ ತಗೊಂಡಿದ್ದೆ ಆಕ್ಚುಲಿ. ಸೊ ಈ ಮಕ್ಕಳು ಹಾಕೊಂಡೆ ಅಲ್ಲ ಲೆಹಂಗಾ, ನಮ್ಮ ವಂಶಿ ಅಂತೂ ಬೇಡ ಬೇಡ ಅಂತ ಹಠ ಮಾಡ್ತಿದ್ಲು. ಸೊ ಅದ್ರ ಜೊತೆಗೆ ಇದು ಕೂಡ ಹೊಸ ಡ್ರೆಸ್ ತಗೊಂಡಿದ್ದಲ್ವಾ, ಸೊ ಇದನ್ನು ಇಷ್ಟಪಟ್ಲು ಅಂತ ಇದನ್ನೇ ಹಾಕ್ದೆ. ಸೊ ಮಕ್ಕಳಿಗೆ ಅವ್ರ ಕಂಫರ್ಟಬಲ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಅಷ್ಟು ಬಿಸಿಲು, ಮನೆ ತುಂಬಾ ಜನ, ಹೊಸ ಜನಗಳು, ಫಂಕ್ಷನ್ಸ್, ಮಕ್ಳಿಗೂ ಒಂಥರ ಭಯ ಶುರು ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಕೂಡ ಫೋರ್ಸ್ ಮಾಡಕ್ ಹೋಗಿಲ್ಲ. ಈವೆಂಟ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಪೂಜೆ, ಗೆಸ್ಟು, ಊಟ ಎಲ್ಲ ಇದೆ. ಊಟ ಮಾತ್ರ ಸಕ್ಕರಾಗಿತ್ತು ಅದು ನಾನೇ ಹೇಳೋದಲ್ಲ, ಇವ್ರು ಕೇಳೋಣ. ಸರ್ ಊಟ ಹೇಗಿದೆ? 2 ಐಟಮ್ ಪೂರ್ತಿ ಆದ್ಮೇಲೆ ಹೆಂಗಿದೆ ಸರ್ ಊಟ? ಅಲ್ಲಿ ಭಾವ ಇವು ಏನದು ಮೈದಾ ಅಂತ ಇಲ್ಲಿ ಸರ್ ಸುಮ್ಮನೆ ಕೇಳಿದಂಗೆ ಅಂದ್ರೆ ಜಸ್ಟ್ ಕಿಡಿ. ನಮ್ಮ ಈವೆಂಟ್ ಎಲ್ಲ ಮುಗೀತು, ತುಂಬಾನೇ ಚೆನ್ನಾಗಾಯ್ತು. ನಾವು ಅನ್ಕೊಂಡಿರೋ ತರಾನೇ ಆಯ್ತು. ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಮತ್ತೆ ತುಂಬಾ ಜನ ನನಗೆ ಕಮೆಂಟ್ ಮೂಲಕ ವಿಶ್ ಕೂಡ ಮಾಡಿದ್ರಿ, ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ ಯು. ಮತ್ತು ನಮ್ಮ ಫಂಕ್ಷನ್ಗೆ ಬಂದು ಎಲ್ಲರೂ ಆರೈಸಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಟೈಮ್ ಮಾಡಿಕೊಂಡು ನಮ್ಮನೆ ಫಂಕ್ಷನ್ಗೆ ಬಂದು ನಮ್ಮನ್ನು ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಮೇಕ್ ಓವರ್ ಮಾಡಿದ್ದು ಸಾಧ್ಯ ಮೇಕ್ ಓವರ್ ಮೇಘನಾ ಅವರು, ಮತ್ತು ನನ್ನ ವಿಡಿಯೋಗ್ರಾಫರ್ ಮಾಡಿಕೊಟ್ಟಿದ್ದು GN ಕ್ರಿಯೇಷನಿಂದ ಗಗನ್ ಅವರು. ತುಂಬಾ ಥ್ಯಾಂಕ್ ಯು ಅವ್ರಿಗೂ ಅಷ್ಟೇ. ಸೊ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.